ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಬಹಳ ಇಂಪಾರ್ಟೆಂಟ್ ಆಗಿದ್ದು ತಾವೆಲ್ಲರೂ ಈ ವಿಡಿಯೋವನ್ನು ನೋಡಲೇಬೇಕು. ಹಾಗೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರುವವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನೇರವಾಗಿ ತಲುಪುತ್ತೆ. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈಗಾಗಲೇ 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಅಂಕಪಟ್ಟಿ ಹಾಗೂ ಮೆರಿಟ್ ಪಟ್ಟಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ದಿನಾಂಕ 14ನೇ ಮಾರ್ಚ್ 2025ರಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಿರುತ್ತಾರೆ. ಇನ್ನೇನು 3-4 ದಿನಗಳಲ್ಲಿ ಪ್ರವೇಶ ಪರೀಕ್ಷೆಯ ಮುಂದಿನ ಹಂತವಾದ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಬಿಡುಗಡೆ ಮಾಡಲಾಗುತ್ತದೆ ಹಾಗೂ ಅದಕ್ಕೆ ವೇಳಾಪಟ್ಟಿಯನ್ನು ಕೂಡ ಪ್ರಕಟಗೊಳಿಸುತ್ತಾರೆ. ಆದರೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 4ರಿಂದ 5 ದಿನಗಳ ಕಾಲಾವಕಾಶವನ್ನು ನೀಡುತ್ತಾರೆ. ಶಾಲೆಗೆ ಹೋಗಿ ಅವರು ಕೇಳುವಂತಹ ದಾಖಲೆಗಳನ್ನು ಸಲ್ಲಿಸಬೇಕು. ಅಂದರೆ ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ರೇಷನ್ ಕಾರ್ಡ್ ಹಾಗೂ 5ನೇ ತರಗತಿಯ ಅಂಕಪಟ್ಟಿ ಮತ್ತು ತಂದೆ ತಾಯಿ ಹಾಗೂ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಇತ್ಯಾದಿಗಳನ್ನು ಸಿದ್ಧವಾಗಿಟ್ಟುಕೊಂಡು ಸೀಟು ಹಂಚಿಕೆ ಬಿಡುಗಡೆಗೊಂಡ ಕೂಡಲೇ ತಾವು ತಮ್ಮ ಮಕ್ಕಳ ಹೆಸರು ಯಾವ ಶಾಲೆಗೆ ಆಯ್ಕೆಯಾಗಿದೆ ಅಂತ ನೋಡಿಕೊಂಡು ಕನ್ಫರ್ಮ್ ಆದ ಕೂಡಲೇ ಇಲ್ಲಿ ನಾನು ಹೇಳಿದ ಎಲ್ಲ ದಾಖಲೆಗಳನ್ನು ಆ ಶಾಲೆಗೆ ಹೋಗಿ ಸಲ್ಲಿಸಿ ಸ್ವೀಕೃತಿಯನ್ನು ಪಡಿಬೇಕು. ಇನ್ನು ಇಂಪಾರ್ಟೆಂಟ್ ವಿಷಯಕ್ಕೆ ಬರುವುದಾದರೆ, ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಶಾಲಾವಾರು ಆದ್ಯತೆಯನ್ನು ಸರಿಯಾಗಿ ನಮೂದಿಸಿರಬೇಕು. ಇಲ್ಲಿ ಬಹಳಷ್ಟು ತಂದೆ ತಾಯಿಗಳಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಾಗ ಸರಿಯಾಗಿ ಗಮನಿಸದೆ ಯಾವುದ್ಯಾವುದೋ ಇಲ್ಲಿ ಆದ್ಯತೆಯನ್ನು ನೀಡಿ ಇಲ್ಲಿ ಆಯ್ಕೆ ಆದಾಗ ಬಹಳಷ್ಟು ಗೊಂದಲಕ್ಕೆ ಸಿಲುಕುತ್ತಾರೆ. ತಾವು ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ತಮಗೆ ಸಮೀಪ ಇರುವ ಶಾಲೆಗಳನ್ನು ಕ್ರಮ ಸಂಖ್ಯೆ 1ರಿಂದ ಕೊಡದೆ ದೂರದ ಶಾಲೆಗಳನ್ನು ಕ್ರಮ ಸಂಖ್ಯೆ 1ರಿಂದ ಕೊಡುವುದರಿಂದ ತಮ್ಮ ಮಕ್ಕಳು ಆಯ್ಕೆಯಾಗುತ್ತಾರೆ ಅಂತ ಗೊತ್ತಿದ್ದು ನೀವು ಮಾಡಿದ ಇಲ್ಲಿ ತಪ್ಪಿನಿಂದಾಗಿ ನಿಮ್ಮ ಮಕ್ಕಳು ಬಹಳ ದೂರದ ಶಾಲೆಗೆ ಹೋಗಿ ಆಯ್ಕೆಯಾಗಬೇಕಾಗುತ್ತದೆ. ಆದರೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯಾದ ನಿಮಗೆ ದೂರವಾಯಿತೆಂದು, ಅಂದರೆ ನಿಮಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಶಾಲೆ ದೂರವಾಯಿತು ಅಂತ ನಿಗದಿತ ದಿನಾಂಕದೊಳಗೆ ದಾಖಲೆ ಪರಿಶೀಲನೆಗೆ ಹಾಜರಾಗದೆ ಇನ್ನೊಂದು ಲಿಸ್ಟ್ನಲ್ಲಿ ಹತ್ತಿರದ ಶಾಲೆಗೆ ಸಿಗುತ್ತದೆ ಅಂತ ಗೈರು ಹಾಜರಾದರೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತದೆ. ಹೌದು, ಆ ಶಾಲೆಯವರು ತಮ್ಮ ಲಾಗಿನ್ನಲ್ಲಿ ಅಪ್ಡೇಟ್ ಮಾಡ್ತಾರೆ ಇವರು ತಿರಸ್ಕರಿಸಿದ್ದಾರೆ ಅಂತ. ಅಂದರೆ ಅವರು ನಿಗದಿತ ದಿನಾಂಕದೊಳಗೆ ತಾವು ಹೋಗಿ ಅಲ್ಲಿ ಅಡ್ಮಿಷನ್ ಮಾಡಬೇಕು. ಕಳೆದ ವರ್ಷ ಇದೇ ರೀತಿಯಾಗಿ ಜೂನ್ 4ರಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆಗೊಂಡಿತ್ತು. ಅದು ದಿನಾಂಕ 7ನೇ ತಾರೀಕಿನವರೆಗೂ ಅವಕಾಶವನ್ನು ಕೊಟ್ಟಿದ್ದರು. ಸುಮಾರು ಒಂದು 3ರಿಂದ 4 ದಿನಗಳು ಅವಕಾಶವಿರುತ್ತೆ. ತಾವು ಆ ಶಾಲೆಗೆ ಹೋಗಿ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು. ಇಲ್ಲಿ ಆ ಶಾಲೆಯವರು ನೀವು ಏನಾದರೂ ಅವತ್ತು ಕೊಟ್ಟಂಥ ದಿನಾಂಕದೊಳಗೆ ತಮ್ಮ ಎಲ್ಲ ದಾಖಲೆಗಳನ್ನು ಸಲ್ಲಿಸದೇ ಇದ್ದಲ್ಲಿ ಅವರು ಇಲ್ಲಿ ತಿರಸ್ಕರಿಸಿದ್ದಾರೆ ಅಂತ ಅವರು ಆ ಶಾಲೆಯ ಮುಖ್ಯೋಪಾಧ್ಯಾಯರು ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ವಸತಿ ಶಾಲೆಯ ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಇಲ್ಲಿ ಮೊದಲನೇ ಸುತ್ತಿನಲ್ಲಿ ನಿಮಗೆ ಹತ್ತಿರದ ಶಾಲೆ ಆಗಿಲ್ಲ ಅಂತೇಳಿ ನೀವೇನಾದರೂ ದಾಖಲೆ ಪರಿಶೀಲನೆಗೆ ಹೋಗದೇ ಇದ್ದಲ್ಲಿ 2ನೇ ಲಿಸ್ಟಲ್ಲಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಮಾತ್ರ ಅಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ವಸತಿ ಶಾಲೆ ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಅದರ ಜೊತೆಗೆ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಿ ಅಧಿಕೃತ ಪ್ರವೇಶ ಪಡೆಯದೇ ಇನ್ನೊಂದು ಲಿಸ್ಟ್ ಬರುತ್ತೆ ಅಂತ ಕುಳಿತುಕೊಂಡ್ರೆ ಅಡ್ಮಿಷನ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಇನ್ನು ದಾಖಲೆಗಳ ಪರಿಶೀಲನೆ ಸಂದರ್ಭದಲ್ಲಿ ಸುಳ್ಳು ಅಥವಾ ಅಪೂರ್ಣ ದಾಖಲೆಗಳನ್ನು ಸಲ್ಲಿಸಿದ್ದಲ್ಲಿ ನಿಮ್ಮ ಅಡ್ಮಿಷನ್ ಕೂಡ ಅಲ್ಲಿ ರದ್ದಾಗುತ್ತದೆ. ಏಕೆಂದರೆ ಅರ್ಜಿ ಸಲ್ಲಿಸುವಾಗ ನೀಡಿದ ದಾಖಲೆಗಳಿಗೂ ಇಲ್ಲಿ ಅಡ್ಮಿಷನ್ ಸಂದರ್ಭದಲ್ಲಿ ನೀಡಿದ ದಾಖಲೆಗಳಿಗೂ ಏನಾದರೂ ವ್ಯತ್ಯಾಸ ಇದ್ದಲ್ಲಿ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತದೆ. ಇನ್ನು ಮೊದಲ ಸುತ್ತಿನಲ್ಲಿ ಆಯ್ಕೆಯಾದ ತಮಗೆ ಬೇಕಾದ ಶಾಲೆ ಸಿಕ್ಕಲ್ಲವೆಂದು ದಾಖಲಾತಿ ಪರಿಶೀಲನೆಗೆ ಕಡ್ಡಾಯವಾಗಿ ಹಾಜರಾಗಿ ದಾಖಲೆಗಳನ್ನು ಸಲ್ಲಿಸಬೇಕು. ಇಲ್ಲದಿದ್ದರೆ ಅಡ್ಮಿಷನ್ ಕೂಡ ಫೈನಲಿ ಇಲ್ಲಿ ಕ್ಯಾನ್ಸಲ್ ಆಗುತ್ತದೆ. ಇನ್ನು ಕೆಲವು ಬಾರಿ ನಾನು ನಿಮಗೆ ಒಂದು ಉದಾಹರಣೆ ಹೇಳುವುದಾದರೆ, ಕೆಲವು ಬಾರಿ ಯಾವ ರೀತಿಯಾಗಿ 2ನೇ ಲಿಸ್ಟ್ನಲ್ಲಿ ಹೆಸರು ಬರಬಹುದು ಅಂತ ಅಂದರೆ, ಈಗ ನಮ್ಮ ಶಾಲೆ ವಿದ್ಯಾರ್ಥಿ ಅವರು ಒಂದು ವಿಶೇಷ ವರ್ಗಕ್ಕೆ ಸೇರಿದ್ರು. ಅವರು ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಕೌನ್ಸಿಲಿಂಗಿಗೆ ಹಾಜರಾಗಿರಲಿಲ್ಲ. ಆದರೆ 2ನೇ ಲಿಸ್ಟ್ನಲ್ಲಿ ಕೂಡ ಅವ್ರ ಹೆಸರು ಬಂದಿತ್ತು. ಏಕೆಂದರೆ ಅವರು ವಿಶೇಷ ವರ್ಗದವರಾಗಿದ್ದರು. ಆ ವರ್ಗದ ವಿದ್ಯಾರ್ಥಿ ಅರ್ಜಿಗಳನ್ನು ಬಹಳಷ್ಟು ಜನ ಸಲ್ಲಿಸಿರಲಿಲ್ಲ. ಹೀಗಾಗಿ ಅವರಿಗೆ ಮತ್ತೊಂದು 2ನೇ ಹಂತದ ಇಲ್ಲಿ ದಾಖಲೆಗಳ ಸಲ್ಲಿಕೆ ಸಂದರ್ಭದಲ್ಲಿ ಅವರು ಶಾಲಾವಾರು ಆದ್ಯತೆಯನ್ನು 2ನೇ ನಂಬರ್ ಯಾವ್ದು ಕೊಟ್ಟಿದ್ರು ಆ ಶಾಲೆ ಕೂಡ ಅವರು ಸೆಲೆಕ್ಟ್ ಆಗಿದ್ದರು. ಹೀಗಾಗಿ ಆ ವಿದ್ಯಾರ್ಥಿ ಹೋಗಿ ಅಡ್ಮಿಷನ್ ಮಾಡಿದರು. ಆದ್ದರಿಂದ ಇದು ಬಹಳ ರೇರ್, ಬಹಳ ಕಡಿಮೆ ಅಂತ ಹೇಳ್ತಾ ಇದ್ದೀನಿ. ಮೊದಲ ಲಿಸ್ಟ್ನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ತಾವು ಹೋಗಿ ಅಡ್ಮಿಷನನ್ನು ಮಾಡಿ ಇಲ್ಲಿ ಮತ್ತು 2ನೇ ಲಿಸ್ಟ್ನಲ್ಲಿ ಸಿಗುತ್ತೆ ಅಂತ ಕುಳಿತರೆ ಮೊದಲ ಲಿಸ್ಟಲ್ಲಿ ಆಯ್ಕೆಯಾದಂಥ ಶಾಲೆ ಕೂಡ ಇಲ್ಲಿ ತಮ್ಮ ಅಡ್ಮಿಷನ್ ರದ್ದಾಗುತ್ತೆ. ಅದನ್ನು 2ನೇ ಲಿಸ್ಟಿಗೆ ಮತ್ತೆ ಬೇರೆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಅಲ್ಲಿ ಸರ್ಕಾರ ನೀಡುತ್ತೆ ಅಂತ ಹೇಳ್ತಾ ಇದ್ದೀನಿ.